ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಕಡೆಯಿಂದ ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ತಾನೇ? ನಾನು ಸಹಿತ ಆರಾಮಿದ್ದೀನಿ. ಏನಪ್ಪ ಇದು ಈ ನಮೂನಿ ರೆಡಿ ಆಗ್ಯಾಳ ಅಂತ ಹೇಳಿ ಎಲ್ಲರೂ ಅನ್ಕೋತಿರ್ಬೇಕು ನೀವು. ಹೌದು ಫ್ರೆಂಡ್ಸ್, ನಾವು ಇಲ್ಲಿ ಗರ್ಬಾ ಡ್ಯಾನ್ಸ್ ಮಾಡಾಕಂತ ಹೇಳಿ ಬಂದೇವಿ. ನಮ್ಮ ಸಂಕೇಶ್ವರ ಸಿಟಿ ಒಳಗ ಫಸ್ಟ್ ಟೈಮ್ ಗರ್ಬಾ ಡ್ಯಾನ್ಸ್ ಇಟ್ಟಾರು ವಿತ್ ಡ್ಯಾಂಡಿಯಾ. ಸೊ ನಾನು ಇವರು ಮಸ್ತ್ ರೆಡಿಯಾಗಿ ಏನೋ ಈ ಸಲ ಡ್ಯಾನ್ಸ್ ಮಾಡ್ಬೇಕಂತ ಹೇಳಿ ಬಂದೇವಿ. ಇದು ಸಂಕೇಶ್ವರ ಒಳಗ ಈ ಫಂಕ್ಷನ್ ಎಲ್ಲೈತಪ್ಪ ಅಂದ್ರ ನಮ್ಮ ಸಂಕೇಶ್ವರ್ ಊರ್ದಾಗ ನೇಸ್ರಿ ಗಾರ್ಡನ್ದಾಗ ಇದನ್ನ ಇಟ್ಕೊಂಡಾರು. ನಮ್ಮ ಜಿಮ್ ಟೀಮ್ ಅವ್ರು ಇಟ್ಕೊಂಡಾರು. ಆಕ್ಚುಲಿ ಹೇಳ್ಬೇಕಂದ್ರ ನಾವು ಡೈಲಿ ಮಾರ್ನಿಂಗ್ ಜಿಮ್ಗೆ ಹೋಗ್ತೇವಲ್ಲ, ನಾನು ಇವರು. ಸೊ ಅವರು ಜಿಮ್ದವ್ರು ಇದನ್ನ ಇಟ್ಟಿದ್ದಾರ. ಸೊ ನೋಡ್ಬೋದು ನೀವು, ಇಲ್ಲೆಲ್ಲ ಜನ ಬರ್ತಾ ಇದ್ದಾರೆ, ಇನ್ನೂ ವೇಟ್ ಮಾಡಾಕತ್ತಿದ್ರು. ಸೊ ನಾವು ಸ್ವಲ್ಪ ಲಘು ಹೋಗಿದ್ವಿ. ಸೊ ನೋಡ್ಬೋದು ಹೆಂಗೆಲ್ಲ ಡೆಕೋರೇಷನ್ ಮಾಡಿದಾರಂತ ಹೇಳಿ. ಸೊ ನಮ್ಗಂತೂ ಫುಲ್ ಮಜಾ ಬಂತು. ಯಾಕಂದ್ರೆ ನಮ್ಮ ಜಿಮ್ ಟೀಮ್ ಅವರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು, ಹೊರಗಿನ ಪಬ್ಲಿಕ್ನೂ ಬಂದಿತ್ತು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ನನಗಿದ ಅಷ್ಟು ಗೊತ್ತಿದ್ದಿರ್ಕಿದಿಲ್ಲ ಹೆಂಗಿರ್ತಿತ್ತಪ್ಪ ಹೆಂಗಿಲ್ಲ ಅಂಥೇಳಿ. ಸಂಕೇಶ್ವರ ಒಳಗನ ಫಸ್ಟ್ ಟೈಮ್ ದಾಂಡಿಯಾ ಆಡಾಕತ್ತೀನಿ. ನಮ್ಮವರೆಲ್ಲ ಹೋಗಿದ್ರು ಆಟ ಆಡಾಕ, ಬಟ್ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಿಮಗೆಲ್ಲ. ಸೊ ನೋಡ್ರಿ, ಲಾಗ್ ನೋಡ್ರಿ ಮತ್ತು ಹೇಳ್ರಿ, ಕಾಮೆಂಟ್ ಮುಖಾಂತರ ಹೇಳ್ರಿ ಹೆಂಗಿತ್ತು ಹೆಂಗಿಲ್ಲ, ಹೆಂಗೆ ಮಜಾ ಮಾಡಿದ್ವಿ ಅದನ್ನೆಲ್ಲ ನನ್ನ ಯೂಟ್ಯೂಬ್ ಆ್ಯಕ್ಚುಲಿ ಕಾಮೆಂಟ್ ಐತಲ್ಲ ಅದ್ರೊಳಗೆ ಖಂಡಿತವಾಗಿ ಬರೀರಿ. ಸೊ ನೋಡ್ಬೋದು ನೀವೆಲ್ಲ. ಸೊ ಇನ್ನೂ ಮುಂದೆ ಭಾಳ ಚಂದ ವಿಡಿಯೋಸ್ಗಳು ನಿಮ್ಮ ಜೊತೆ ಹಾಕಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮವರು ರೆಡಿ ಆಗಾಕ ಒಳ್ಳೆ ಅನ್ನತ್ತಿದ್ರು. ಇಲ್ಲಿಲ್ಲ ನಾ ಬರಂಗಿಲ್ಲ, ಹೋಗಿ ನೀವು ಒಬ್ಬಿಗೆ ಹೋಗಿ ಅನ್ನಕತ್ತಿದ್ರು. ಸೊ ಅವ್ರನ್ನ ನಾನು ಫೋರ್ಸ್ ಮಾಡಿ ನಾನು ಅವರು ರೆಡಿಯಾಗಿ ಮತ್ತು ಇಲ್ಲೇ ದಾಂಡಿಯಾ ಆಡಾಕ ಬಂದೇವಿ. ಸೊ ನೋಡ್ಬೋದು ನನ್ನ ಗೆಟಪ್ ಹೆಂಗಾಗೈತಿ ಹೆಂಗಿಲ್ಲ ಕಾಮೆಂಟ್. ಹಾ ಆರಾಮ್ ನೋಡ್ರಿ. फोटो उड़कोन बरला, यूट्यूब में आएंगे, डोंट वरी. बात करने का तो बोलो. ओमकार चव्हाण टू ग्रीट किरण सिंह राजपूत with bouquet. Now I request to all the dignitaries to light the lamp. ಕುಂದಿರ್ಲಿಲ್ವಾ ಇದು? ಅದೇ ಮ್ಯಾಂಗ್ ಮಾಡ್ಕೋ, ಇದು ಮ್ಯಾಂಗ್ ಮಾಡ್ಕೋ, ಇರ್ಲಿ ಬಿಡ ಆಗ್ಲಿ ಹೋಗು. ಉತ್ಸವದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿ ಉದ್ಘಾಟನೆಯನ್ನ ನೆರವೇರಿಸಿರ್ತಕ್ಕಂಥ ಸಹೋದರಿ ಈ ಸಂಕೇಶ್ವರ ನಗರಸಭೆಯ ಅಧ್ಯಕ್ಷೆ ಸಹೋದರಿ ಶ್ರೀಮತಿ ಸೀಮಾ ಹತ್ತೂರಿ ಅವರೇ, ಈ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿರ್ತಕ್ಕಂಥ ಈ ಬೈಸನ್ ಜಿಮ್ನ ಮಾಲೀಕರು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಓಂಕಾರ ಚವ್ಹಾಣ್ ಅವರೇ ಹಾಗೂ ಶ್ರವಣ ಕತ್ತಿ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಳಗದವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಸಂಕೇಶ್ವರ ಹಾಗೂ ಸುತ್ತಮುತ್ತಲಿನ ಎಲ್ಲ
ಸ್ನೇಹಿತರಿಗೆ, ತಾಯಂದಿರಿಗೆ, ವಿಶೇಷವಾಗಿ ಮುದ್ದು ಮಕ್ಕಳಿಗೆ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ದಿನ ತಮ್ಮೆಲ್ಲರ ಮನರಂಜನೆಗಾಗಿ 9 ದಿನಗಳ ಕಾಲ ಪಾವಿತ್ರತೆಯಿಂದ ಪೂಜಿಸಲ್ಪಟ್ಟ ಉತ್ಸವದ ನಿಮಿತ್ತವಾಗಿ ನಮ್ಮ ಸೊ ನೀವೆಲ್ಲ ನೋಡಿರಲ್ಲ ಈಗ ವಿಡಿಯೋ ಹೆಂಗಿತ್ತು ಹೆಂಗಿಲ್ಲ ಅಂಥೇಳಿ. ಆ್ಯಕ್ಚುಲಿ ನಾನು ಲಾಂಗ್ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ, ಸೊ ಮಿನಿ ವಿಡಿಯೋ ಮಾಡಿ ಹಾಕೀನಿ. ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಎರಡು ಇನ್ಕ್ಲೂಡಿಂಗ್ ಮಾಡಿ ವಿಡಿಯೋ ಹಾಕಿದ್ದೀನಿ. ಗರ್ಬಾ ಮತ್ತು ದಾಂಡಿಯಾ ಹೆಂಗೆ ಆಡಿದ್ವಿ ಹೆಂಗಿದೆ. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕಂದ್ರೆ ನಿಮಗೆ ಇಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಮತ್ತು ಥರ್ಡ್ ಪ್ರೈಸ್ ಏನೇನೈತಿ ಅಂತ ಹೇಳಿ ನಿಮಗೆ ಹೇಳ್ತೀನಿ. ಗ್ರೂಪ್ ಡ್ಯಾನ್ಸಿಗೆ 15,000 ಅಂತೇಳಿ ಫಸ್ಟ್ ಪ್ರೈಸ್ ಇಟ್ಟಿದ್ದಾರೆ. ಸೊ ಸೆಕೆಂಡ್ ಪ್ರೈಸ್ 10,000 ಐತಿ. ಕಪಲ್ಸ್ ವಿತ್ ಬೆಸ್ಟ್ ಡ್ಯಾನ್ಸರ್ ಅಂತೇಳಿ ಸೆಕೆಂಡ್ ಐತಿ. ಕಾಸ್ಟ್ಯೂಮದು ಥರ್ಡ್ ಪ್ರೈಸ್ ಇಟ್ಟಿದ್ದಾರೆ. ಸೊ ಎಲ್ಲ ನೋಡ್ಬೋದು ನೀವು, ಫುಲ್ ಜನ ಬಂದಿದ್ದು, ಫುಲ್ಲು ಎಂಜಾಯ್ ಮಾಡಕತ್ತಿದ್ರು. ನಿಮಗೆಲ್ಲ ಗೊತ್ತು ಗರ್ಬಾ ಆಡೋದಂದ್ರೆ ಎಲ್ಲ ಹುಡುಗಿಯರ್ಗಾತು ಹುಡುಗರ್ಗಾತು ಭಾಳ ಇಷ್ಟ ಆಗ್ತೈತಿ. ಆ್ಯಕ್ಚುಲಿ ಎಲ್ಲ ಕಡೆ ಹೇಳಬೇಕಂದ್ರೆ ಹುಡುಗಿಯರ್ದಷ್ಟೇ ಇಟ್ಟಿರ್ತಾರೆ. ಸೊ ಇಲ್ಲಿ ಸಂಕೇಶ್ವರದಾಗ ನೆಸ್ರಿ ಗಾರ್ಡನ್ ಒಳಗೆ ಓದಿಟ್ಟಿದ್ವು ಅಂದರೆ ಹುಡುಗ ಮತ್ತು ಹುಡುಗಿರು ಬಂದು ಇಲ್ಲಿ ಆರಾಮಾಗಿ ಮಾತಾಡ್ಬೋದು, ಸೊ ಡ್ಯಾನ್ಸ್ ಮಾಡ್ಬೋದು. ಸೊ ನೋಡ್ಬೋದು ನಮ್ಮ ಟೀಮ್ದಾಗ. ಸೊ ನಮಗೆಲ್ಲರೂ ವಿನ್ ಬರ್ತಾರೆ. ಸೊ ಅದ್ರೊಳಗೆ ಪಬ್ಲಿಕ್ನು ಬಂದಿತ್ತು. ಸೊ ಫ್ಯಾಮಿಲಿ ಕರ್ಕೊಂಡೆಲ್ಲ ಬಂದಿತ್ತು. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಮಜಾ ಮಾಡಿದ್ವಿ. ನೆಸ್ರಿ ಗಾರ್ಡನ್ ಒಳಗೆ ಈ ರೀತಿಯಾಗಿ ನಾವೆಲ್ಲ ಡ್ಯಾನ್ಸ್ ಮಾಡಿದ್ವಿ. ನಿಮಗೆಲ್ಲ ನಮ್ದು ಗರ್ಬಾ ಡ್ಯಾನ್ಸ್ ಇಷ್ಟ ಆಗಿತ್ತಂದ್ರೆ ಕಾಮೆಂಟ್ ಮುಖಾಂತರ ಹೇಳ್ರಿ. ನೀವೆಲ್ಲ ಹೆಂಗೆ ಗರ್ಬಾ ಡ್ಯಾನ್ಸ್ ಮಾಡಿದ್ರಿ, ದಾಂಡಿಯಾ ಹೆಂಗೆ ಆಟ ಆಡಿದ್ರಿ ಅದನ್ನು ಸುಧಾ ಹೇಳ್ರಿ. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ನೀವು, ಎಲ್ಲರೂ ಕೂಡಿ ಎಲ್ಲರೂ ಸಂತೋಷದಿಂದ, ಖುಷಿಯಿಂದ, ಹ್ಯಾಪಿಯಿಂದ ಎಲ್ಲರೂ ನಾವು ಆಟ ಆಡಿದ್ವಿ. ಆ್ಯಕ್ಚುಲಿ ಇದು ಫಂಕ್ಷನ್ 7 o'clock ಈವ್ನಿಂಗ್ ಇತ್ತು. ಸೊ ಸ್ಯಾಟರ್ಡೇ ಮತ್ತು ಸಂಡೇ ಇತ್ತು 6 and 7. ಸೊ ನಾವೆಲ್ಲ 6, 7 ಎರಡಕ್ಕೂ ಬಂದ್ವಿ. ಆ್ಯಕ್ಚುಲಿ ನಾವು ಕಾಸ್ಟ್ಯೂಮ್ ಒಳಗೆ ವಿನ್ನರ್ ಆಗಿದ್ದೇವೆ. ಸೊ ಎಲ್ಲ ನೋಡಿರ್ಬೋದು ನೀವು ಡ್ಯಾನ್ಸ್ ಒಳಗೆ ನಾವೆಲ್ಲ ಹೆಂಗೆ ಕಾಸ್ಟ್ಯೂಮ್ ಅದು ಹಾಕೊಂಡು ಹೆಂಗೆಲ್ಲ ಡ್ಯಾನ್ಸ್ ಮಾಡಾಕತ್ತಿದ್ವಿ ಅಂಥೇಳಿ. ನಾ ಹಾಕೊಂಡಿದ್ದು ಕಾಸ್ಟ್ಯೂಮ್ ಅಂತೂ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ನಿಮಗೂ ಇಷ್ಟ ಆದ್ರೆ ಹೇಳ್ರಿ. ಸೊ ನೋಡ್ರಿ ಇಲ್ಲೇ ನಾನು ನಿತಿಕಾ ಇವರು ಹೆಂಗೆ ಎಷ್ಟು ಚಂದ ಡ್ಯಾನ್ಸ್ ಮಾಡಾಕತ್ತಿದ್ವಿ ಅಂದ್ರೆ ಭಾಳ ಚಂದ ಡ್ಯಾನ್ಸ್ ಮಾಡತ್ತಿದ್ವಿ. ಭಾಳ ಖುಷಿಲೇ ಡ್ಯಾನ್ಸ್ ಮಾಡಾಕತ್ತಿದ್ವಿ. ಸೊ ನಿತಿಕಾಗಂತೂ ಫುಲ್ಲು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿತಿಕಾಗ ಈಗ ಹಾಲಿಡೇ ಐತಿ. ಹಾಲಿಡೇ ಇದ್ದಾಗ ಆಕಿ ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗಿ ಮಮ್ಮಿ ಎಲ್ಲರೂ ಕರ್ಕೊಂಡು ಹೋಗುವಂತ ಫುಲ್ ಹಠ ಮಾಡಾಕತ್ತಿದ್ಲು. ಇವರಂದ್ರು ಆ್ಯಕ್ಚುಲಿ ನೀನು ಮತ್ತು ನಿತಿಕಾ ಇಬ್ಬರು ಹೋಗ್ರಿ ನೆಸ್ರಿ ಗಾರ್ಡನ್ ಒಳಗೆ ದಾಂಡಿಯಾ ಪ್ರಾಕ್ಟೀಸ್ ಆ್ಯಕ್ಚುಲಿ ದಾಂಡಿಯಾದ ಪ್ರೋಗ್ರಾಮ್ ಇಟ್ಟಾರು, ನೀವು ಹೋಗ್ರಿ ಅಂತ ಅನ್ನಕತ್ತಿದ್ರು. ನಾಂದೇ ಇಲ್ಲ ನೀವು ಬರಬೇಕು, ಹಂಗಾರ ಹೋಗ್ತೇವೆ ನಾವು, ಇಲ್ಲಾಂದ್ರೆ ಹೋಗಂಗಿಲ್ಲ ಅಂತ ಅಂದೆ. ಸೊ ಆಮೇಲೆ ನಮ್ಮವ್ರ ನಾ ಅಂದೆ ಅವ್ರಿಗೆ ಆಯ್ತು ರೀ ಹೋಗೋಣ, ಮತ್ತು ಈ ಸಲ ಕಾಸ್ಟ್ಯೂಮ್ ಅದು ಡ್ರೆಸ್ಸಿಂಗ್ ಅದು ಎಲ್ಲ ಮಾಡ್ಕೊಂಡು ಹೋಗೋಣ, ನಮಗೇನು ಪ್ರೈಸ್ ಅಂತೇನು ಬೇಡ, ಇದು ಒಂಥರ ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತು ನಮ್ಮ ಲೈಫ್ ಒಳಗೆ ಅಂತ ಹೇಳಿ ಹೋದ್ವಿ. ಆ್ಯಕ್ಚುಲಿ ನಾವು ಅನ್ಕೊಂಡಿರ್ಕಿಲ್ಲ ನಮ್ಗೆ ಪ್ರೈಸ್ ಬರ್ತಿತ್ತು ಅಂತ ಹೇಳಿ ಬಂತು. ಅದ್ರ ಖುಷಿ ಭಾಳ ಆಯ್ತು. ನಿಮಗೆಲ್ಲ ಗೊತ್ತಲ್ಲ ಪ್ರೈಸ್ ಸಿಕ್ಕಾಗ ಎಷ್ಟೆಲ್ಲ ಖುಷಿ ಆಗ್ತಿತ್ತು ಅಂತ ಹೇಳಿ, ಹಂಗೆ ನಮಗೂ ಖುಷಿ ಆಯ್ತು. ಸೊ ನೋಡ್ರಿ ಇಲ್ಲಿ ಗರ್ಬಾ ಹೆಂಗೆ ಆಡಾಕತ್ತಾರಂದ್ರೆ ಆ್ಯಕ್ಚುಲಿ ಫಸ್ಟ್ ಡೇ ಸ್ವಲ್ಪ ಜನ ಬಂದಿರ್ಕಿದಿಲ್ಲ. ಸೆಕೆಂಡ್ ಡೇ ಸಂಡೇ ಎಲ್ಲ ಎಲ್ಲರಿಗೂ ಹಾಲಿಡೇ ಇತ್ತು, ಸಿಕ್ಕಾಪಟ್ಟಿ ಜನ ಬಂದುಬಿಟ್ಟಿದ್ರು. ಏನು ಫಸ್ಟ್ ಡೇ ಅಂತೂ ಫುಲ್ಲು ಡ್ಯಾನ್ಸ್ ಮಾಡಿ ಫುಲ್ಲು ಟಯರ್ಡ್ ಬಂದುಬಿಡ್ತು ನನಗೆ. ಸೆಕೆಂಡ್ ಡೇ ಫುಲ್ ಬಾಡಿ ಫೇನ್ ಆಗೋದಕ್ಕೆ ನನಗೆ ಆಟ ಆಡೋಕೆ ಆಗೋತ್ತಾಗಿತ್ತು, ಡ್ಯಾನ್ಸ್ ಮಾಡೋಕ್ಕೂ ಆಗೋತ್ತಾಗಿತ್ತು. ಅಷ್ಟು ಕೆಟ್ಟ ಪೇನ್ ಬರಾಕತ್ತಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದಾಂಡಿಯಾ ಪ್ರೋಗ್ರಾಮ್ ಮುಗಿದ ಕೂಡಲೇ 2 days ಅಂದರೂ ನಾನು ಬೆಡ್ನಿಂದ ಮೇಲೆ ಎದ್ದೇ ಇಲ್ಲ. ನಿಮಗೆಲ್ಲ ಗೊತ್ತಲ್ಲ ದಾಂಡಿಯಾ ಆಡುವಾಗ ಎಷ್ಟೆಲ್ಲ ಬಾಡಿ ಮೂವ್ ಮಾಡಿ ಡ್ಯಾನ್ಸ್ ಮಾಡಬೇಕಾಗ್ತೈತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಡ್ಯಾನ್ಸ್ ಮಾಡೋಂಗಿಲ್ಲ. ನಮ್ಮವರು ಡ್ಯಾನ್ಸರ್, ನಮ್ಮ ಮಗಳು ಡ್ಯಾನ್ಸರ್, ಬಟ್ ನಾನಂತರೂ ಡ್ಯಾನ್ಸರ್ ಅಲ್ಲ ಏನು. ಆ್ಯಕ್ಚುಲಿ ನೋಡ್ರಿ ಇಲ್ಲೇ ಇದು ಸೆಕೆಂಡ್ ಡೇದ ನಾವು ಗೆಟಪ್ ಹೆಂಗಾಗೈತಿ ಹೆಂಗಿಲ್ಲ ಅಂಥೇಳಿ ಡ್ರೆಸ್ಸಿಂಗ್ ಹೆಂಗೆ ಮಾಡೇವಿ ಅಂಥೇಳಿ. ಫಸ್ಟ್ ಡೇ ಒಳಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಡ್ರೆಸ್ಸಿಂಗ್ ಮಾಡಿದ್ವಿ, ಸೆಕೆಂಡ್ ಡೇನೂ ಸ್ವಲ್ಪ ಡಿಫ್ರೆಂಟ್ ಆಗಲಿಪ್ಪ ಅಂಥೇಳಿ ಮಾಡಿದ್ವಿ. ಸೆಕೆಂಡ್ ಡೇ ಅಂತೂ ಫುಲ್ ಎಲ್ಲರೂ ರೆಡಿಯಾಗಿ ಬಂದಿದ್ರು. ಎಲ್ಲರೂ ರೆಡಿ ಆಗಿದ್ರು, ನಾವು ಸ್ವಲ್ಪ ಜಾಸ್ತಿನೇ ರೆಡಿಯಾಗಿ ಬಂದಿದ್ವಿ. ಸೊ ಅದಕ್ಕೆ ನಮ್ಮ ಕಾಸ್ಟ್ಯೂಮ್ ಒಳಗೆ ನಮ್ಗೆ ಬಂತು. ಸೊ ಹೀಗೆಲ್ಲ ಡ್ಯಾನ್ಸ್ ಮಾಡಿದ್ವಿ, ಹೀಗೆಲ್ಲ
ಪ್ರೈಸು ತೊಗೊಂಡ್ವಿ. ಯಾರ್ಯಾರು ನೀವು ಪ್ರೈಸ್ ತೊಗೊಂಡ್ರಿ ಅದನ್ನು ಕಮೆಂಟ್ ಒಳಗೆ ಹೇಳ್ರಿ, ಮರಿಬೇಡ್ರಿ. ಸೊ ನೋಡ್ರಿ ಇಲ್ಲೇ ಗರ್ಭ ನಿಮ್ಗೆ ಇಷ್ಟ ಆಗೈತಿ. ಸೊ ಇದು ನಾವು ಎಲ್ಲಿ ಡ್ಯಾನ್ಸ್ ಮಾಡಿದ್ದೆ ಅದನ್ನೆಲ್ಲ ನಿಮ್ಗೆ ಈಗ ಆಲ್ರೆಡಿ ನಾನು ವಿಡಿಯೋದಾಗ ಹೇಳಿದೆ. ಸೊ ವಿಡಿಯೋ ಭಾಳ ಅಂದ್ರೆ ಭಾಳ ಲಾಂಗ್ ಇತ್ತು. ಸೊ ನಾನು ಅಷ್ಟು ಶಾರ್ಟ್ಕಟ್ಟಾಗಿ ಮಿನಿ ಲಾಗ್ ಮಾಡೋಕ್ಕೆ ಪ್ರಯತ್ನ ಮಾಡೀನಿ. ಸೊ ಮಿನಿ ಲಾಗ್ ಐತಿ, ಎಲ್ಲರೂ ನೋಡ್ರಿ ಮತ್ತು ಕಮೆಂಟ್ ಮಾಡಿರಿ. ಸೊ ನೋಡ್ರಿ, ಫಂಕ್ಷನ್ ಎಲ್ಲ ಮುಗಿಬೇಕಂದ್ರೆ ಎಷ್ಟು ಟೈಮ್ ಆಗಿರ್ಬೇಕು ಹೇಳ್ರಿ? 12:30 ಆಗಿತ್ತು. ಫಸ್ಟ್ ಡೇ ಅಂತರೂ 11:30 ಅಂದ್ರೆ ಮುಗಿಸಿದ್ರು. ಬಟ್ ಸೆಕೆಂಡ್ ಡೇ ಅಂತರೂ ಅನೌನ್ಸ್ ಮಾಡಬೇಕಾಗಿತ್ತಲ್ಲ ಯಾರ್ಯಾರು ಪ್ರೈಸ್ ತೊಗೋಬೇಕು ತೊಗೋಬಾರ್ದು ಅಂಥೇಳಿ. ಆ್ಯಕ್ಚುಲಿ ಸೆಕೆಂಡ್ ಡೇ ಅಂತರೂ 12:30 ಆಗಿಬಿಡ್ತು. ಮನೆಗೆ ಹೋಗಿ ಫುಲ್ ಟೈರ್ಡ್ ಆಗಿಬಿಡ್ತು. ಹುಡುಗರೆಲ್ಲ ಮಕ್ಕೋಕೆ ಬಂದಿದ್ರು. ಆ್ಯಕ್ಚುಲಿ ನಮ್ಮ ನಿತ್ವಿಕಾ ಆಲ್ರೆಡಿ ಅವ್ರು ಮಕ್ಕೊಂದು ಎದ್ದಿದ್ರು. ಸೊ ನಮ್ಗೆ ಅಷ್ಟೆಲ್ಲ ಏನು ಅನಿಸಿಲ್ಲ.